ಮುಖವಾಡ ಮೀಡಿಯಾ ಮಹಾಸ್ಫೋಟ ಜನಧ್ವನಿ. ನಮಸ್ಕಾರ ವೀಕ್ಷಕರೇ, ಇದು ಮುಖವಾಡ ಮೀಡಿಯಾ. ಇಂದು ಬೆಂಗಳೂರಿನ ಜನತೆ ಕಣ್ಣು ಬಿಟ್ಟಾಗ ಕಾಯುತ್ತಿದ್ದುದು ಪ್ರಾತಃಕಾಲದ ತಂಗಾಳಿಯಲ್ಲ, ಬದಲಾಗಿ ಜನಸಾಮಾನ್ಯರ ಕಿಸೆಗೆ ಬಿದ್ದ ಭೀಕರ ದರೋಡೆಯ ಸುದ್ದಿ. ಚುನಾವಣೆಗಳು ಮುಗಿದು ಭರವಸೆಗಳ ಮೂಟೆಗಳು ಕರಗುತ್ತಿದ್ದಂತೆ ತೈಲ ಕಂಪನಿಗಳು ತಮ್ಮ ಅಸಲಿ ಮುಖವಾಡ ಕಳಚಿವೆ. ಕಳೆದ 4 ವರ್ಷಗಳಿಂದ ಕೃತಕವಾಗಿ ಕಟ್ಟಿಹಾಕಲಾಗಿದ್ದ ಇಂಧನ ಬೆಲೆಯೆಂಬ ಭೂತವನ್ನು ಇಂದು ದಿಢೀರ್ ಎಂದು ಜನರ ಮೇಲೆ ಬಿಡಲಾಗಿದೆ. ಹೆಡ್ಲೈನ್: ಬೆಳಗಾಗುವಷ್ಟರಲ್ಲಿ ಬೆಂಗಳೂರಿಗರಿಗೆ ಬಿಗ್ ಶಾಕ್. ಇಂಧನ ದರ ಸಾರ್ವಕಾಲಿಕ ಇತಿಹಾಸದಲ್ಲೇ ಭೀಕರ ಏರಿಕೆ. ಜಾಗತಿಕ ಯುದ್ಧ ಮತ್ತು ಮಧ್ಯಪ್ರಾಚ್ಯದ ನೆಪವೊಡ್ಡಿ ನಿಮ್ಮ ಜೇಬಿಗೆ ಕತ್ತರಿ ಹಾಕಲಾಗಿದೆ. ಸಿಲಿಕಾನ್ ಸಿಟಿಯ ಇಂದಿನ ರಕ್ತಸಿಕ್ತ ದರ ಪಟ್ಟಿ ಹೀಗಿದೆ. ಪೆಟ್ರೋಲ್ ಒಂದೇ ದಿನದಲ್ಲಿ ಬರೋಬ್ಬರಿ ₹3 ಮತ್ತು 25 ಪೈಸಾ ಏರಿಕೆ. ಪ್ರತಿ ಲೀಟರ್ ಬೆಲೆ ಈಗ ₹106 ಮತ್ತು 21 ಪೈಸಾ ಮುಟ್ಟಿದೆ. ಡೀಸೆಲ್ ದೇಶದ ಸಾರಿಗೆಯ ಬೆನ್ನೆಲುಬನ್ನು ಮುರಿಯಲು ₹3 ಮತ್ತು ಏರಿಕೆ ಮಾಡಲಾಗಿದ್ದು, ಬೆಲೆ ₹94 ತಲುಪಿದೆ. ಸಿಎನ್ಜಿ ಪರಿಸರ ಸ್ನೇಹಿ ಅಂತ ಜನರನ್ನು ನಂಬಿಸಿ ಈಗ ಅದರ ಮೇಲೂ ಸವಾರಿ ಮಾಡಲಾಗ್ತಿದೆ. ಒಂದೇ ಬಾರಿ ₹8 ಮತ್ತು ಹೆಚ್ಚಳವಾಗಿ ಪ್ರತಿ ಕೆಜಿಗೆ ₹90 ಮಸ ಆಗಿದೆ. ಖಾಸಗಿ ಬಂಕ್ಗಳು, ಶೆಲ್ ಇಲ್ಲಿ ಕೇಳುವವರೇ ಇಲ್ಲ. ಈಗಾಗಲೇ ಬೆಲೆ ₹119 ಗಡಿ ದಾಟಿ ಜನರನ್ನು ಬೆಚ್ಚಿಬೀಳಿಸಿದೆ. ಇದು ಬೆಲೆ ಏರಿಕೆಯಲ್ಲ, ಸಾಮಾನ್ಯ ಜನರ ಮೇಲಿನ ಸರ್ಕಾರಿ ಸುಲಿಗೆ. ಮುಖವಾಡ ಮೀಡಿಯಾ ಈ ವ್ಯವಸ್ಥೆಯನ್ನು ನೇರವಾಗಿ ಪ್ರಶ್ನಿಸುತ್ತಿದೆ. ಈ ಏರಿಕೆ ಕೇವಲ ವಾಹನ ಸವಾರರಿಗಷ್ಟೇ ಅಲ್ಲ, ಮನೆಯಲ್ಲಿ ಕೂತಿರುವ ಪ್ರತಿಯೊಬ್ಬ ಬಡವನಿಗೂ ತಟ್ಟುವ ಚಾಟಿಯೇಟು. 1. ತಟ್ಟೆಯಲ್ಲಿದ್ದ ಅನ್ನ ಕಸಿಯುವ ಡೀಸೆಲ್ ಶಾಕ್. ಲಾರಿ ಮತ್ತು ಟೆಂಪೋ ಬಾಡಿಗೆಗಳು ಇಂದಿನಿಂದಲೇ ದುಬಾರಿಯಾಗಲಿವೆ. ಇದರ ನೇರ ಪರಿಣಾಮ ನಾಳೆ ಬೆಳಿಗ್ಗೆ ನೀವು ಕೊಳ್ಳುವ ಅಕ್ಕಿ, ಬೇಳೆ, ತರಕಾರಿ ಮತ್ತು ಹಾಲಿನ ಮೇಲೆ ಬೀಳಲಿದೆ. ಅಂದರೆ ನೀವು ಗಾಡಿ ಓಡಿಸದಿದ್ದರೂ ನಿಮ್ಮ ತಟ್ಟೆಯಲ್ಲಿರುವ ಅನ್ನ ದುಬಾರಿಯಾಗಲಿದೆ. 2. ಮಧ್ಯಮ ವರ್ಗದವರ ಬದುಕು ಅಯೋಮಯ. ಸಂಬಳ ಹೆಚ್ಚಾಗುತ್ತಿಲ್ಲ, ಆದರೆ ಬದುಕು ನಡೆಸುವ ವೆಚ್ಚ ಮಾತ್ರ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿದೆ. ಐಟಿ ಸಿಟಿಯ ಡೆಲಿವರಿ ಬಾಯ್ಸ್, ಆಟೋ ಚಾಲಕರು ಮತ್ತು ಮಧ್ಯಮ ವರ್ಗದ ನೌಕರರು ಇನ್ನು ಮುಂದೆ ದುಡಿಯುವುದು ಕೇವಲ ಪೆಟ್ರೋಲ್ ಹಾಕಿಸಲಿಕ್ಕ? 3. ಕಾರ್ಪೊರೇಟ್ ಕಂಪನಿಗಳ ದರ್ಬಾರ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ನೆಪ ಹೇಳಿ ಸಾಮಾನ್ಯ ಜನರ ರಕ್ತ ಹೀರುತ್ತಿರುವ ಈ ತೈಲ ಕಂಪನಿಗಳ ದರ್ಬಾರ್ಗೆ ಬ್ರೇಕ್ ಹಾಕುವವರೇ ಇಲ್ಲವೇ? ಜನರ ಹಸಿವು, ಕಷ್ಟಗಳಿಗಿಂತ ತೈಲ ಕಂಪನಿಗಳ ಲಾಭವೇ ದೊಡ್ಡದಾಯಿತೆ? ಜನರ ಧ್ವನಿಯನ್ನು ಅಡಗಿಸುವ ಈ ವ್ಯವಸ್ಥೆಯ ವಿರುದ್ಧ ನಾವೀಗ ಧ್ವನಿ ಎತ್ತಬೇಕಿದೆ. ನಿಮ್ಮ ಜೇಬಿಗೆ ಕತ್ತರಿ ಬಿದ್ದಾಗಲೂ ನೀವು ಸುಮ್ಮನಿದ್ದರೆ ನಾಳೆ ಬದುಕುವುದೇ ಕಷ್ಟವಾಗಬಹುದು. ನಮ್ಮ ನೇರ ವಿನಂತಿ, ಈ ಆಕ್ರೋಶದ ಧ್ವನಿ ಗದ್ದುಗೆಯಲ್ಲಿ ಕೂತವರಿಗೆ ಕೇಳಿಸುವಂತಾಗಬೇಕು. ಅದಕ್ಕಾಗಿ ತಕ್ಷಣವೇ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇಂತಹ ತೀಕ್ಷ್ಣ, ನಿಷ್ಠುರ ಮತ್ತು ಜನಪರ ಸತ್ಯಗಳನ್ನು ವೀಕ್ಷಿಸಲು ಈಗಲೇ ನಮ್ಮ ಮುಖವಾಡ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ. ನಿಮ್ಮ ಆಕ್ರೋಶವನ್ನು ಕಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿ. ಈ ಲೂಟಿಗೆ ನಿಮ್ಮ ಪ್ರತಿಕ್ರಿಯೆ ಏನು? ಮುಖವಾಡ ಕಳಚಿ ಸತ್ಯ ಹೇಳುತ್ತೇವೆ. ಇದು ಮುಖವಾಡ ಮೀಡಿಯಾ.